ಬ್ರೇಕ್ಔಟ್ ಕೊಟ್ಟಂಗೆ ಮಾಡಿ ರ್ಯಾಲಿಯನ್ನು ಶುರು ಮಾಡ್ತೈತಿ. ಇಲ್ಲಿ ಈ ಥರ ಲೆವೆಲ್ಸ್ ಏನು ನೋಡ್ತಾ ಇದ್ದೀರಾ ನೀವು, ಈ ಒಂದು ಲೈನ್ ಅಲ್ಲ, ದಟ್ ಈಸ್ ಒಂದು ಭಾಳಷ್ಟು ಜನ ತಪ್ಪೇನು ಮಾಡ್ತಾರಪ್ಪ ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಒಂದು ಲೈನ್ ಡ್ರಾ ಮಾಡ್ತಾರೆ. ಒಂದು ಲೈನನ್ನು ಡ್ರಾ ಮಾಡಲಿಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ. ಇದೇನೈತಿ ಸಪೋರ್ಟು, ದಿಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಓನ್ಲಿ ಒಂದು ಲೈನ್ ಏನು ಮಾಡ್ತಾರೆ, ಡ್ರಾ ಮಾಡಿದರೆ ಮಾರ್ಕೆಟ್ ಏನು ಮಾಡ್ತೈತೆ, ಮೇಲಿಂದ ಕೆಳಗೆ ಬರ್ತೈತಿ, ಸ್ವಲ್ಪ ಇಲ್ಲಿ ಬ್ರೇಕ್ಔಟ್ ಕೊಟ್ಟಂಗೆ ಮಾಡಿ ರ್ಯಾಲಿಯನ್ನು ಶುರು ಮಾಡ್ತೈತಿ. ಸೊ ಅವಾಗ ಅವರು ಟ್ರ್ಯಾಪ್ ಹಾಕಾರ. ಅದಕ್ಕೆ ಯಾವತ್ತಿದ್ರೂ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಒಂದು ಲೈನ್ ಅಲ್ಲ, ದಟ್ ಈಸ್ ಒಂದು ಏರಿಯಾ. ಅದೊಂದು ಏರಿಯಾ, ಅದೊಂದು ಏನಪ್ಪ ಝೂನ್ ಆಗಿ ಇರುತ್ತೆ. ಆ ಝೂನಲ್ಲಿ ಬಂದು ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ನೀವು ಈ ಥರ ಬಾಕ್ಸಲ್ಲಿ ಡ್ರಾ ಮಾಡಿದರೆ ಕರೆಕ್ಟಾಗಿ ನೀವು ರಿವರ್ಸಲನ್ನು ಫೈಂಡ್ ಮಾಡ್ಬೋದು. ಸೊ ಓಕೆ, ನೆಕ್ಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸನ್ನು ಕರೆಕ್ಟಾಗಿ ಡ್ರಾ ಮಾಡೋದು ಕಲೀರಿ. ಮೊದಲು ನಿಮ್ಮ ಸ್ಟಾಪ್ ಲಾಸ್ ಕಮ್ಮಿ ಆಗಬೇಕಂತಿದ್ರೆ ನಿಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಕರೆಕ್ಟಾಗಿ ಡ್ರಾ ಮಾಡೋಕ್ಕೆ ಬರಬೇಕು. ಅದ್ರ ಜೊತೆ ಟ್ರೆಂಡ್ ಲೈನ್. ಸೊ ಟ್ರೆಂಡ್ ಲೈನು ಕೂಡ ಈ ಥರ ಟ್ರೆಂಡ್ ಲೈನನ್ನು ಕರೆಕ್ಟಾಗಿ ಡ್ರಾ ಮಾಡೋದು ಕಲೀರಿ. ಬಾಕ್ಸಲ್ಲಿ ಅದನ್ನು ಕೂಡ ಸೇಮ್ ಟ್ರೆಂಡ್ ಲೈನನ್ನು ಕರೆಕ್ಟಾಗಿ ಇದೇನಿದೆ ಟ್ರೆಂಡ್ ಲೈನ್, ಸೊ ಟ್ರೆಂಡ್ ಲೈನನ್ನು ಕೂಡ ಡ್ರಾ ಮಾಡೋದು ಸರಿಯಾಗಿ ಕಲೀರಿ. ಟ್ರೆಂಡ್ ಲೈನ್ ಕರೆಕ್ಟಾಗಿ ಕಲಿತ್ರಿದ್ರೆ ನೀವು ಈಸಿಯಾಗಿ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿಂದ ರಿವರ್ಸಲ್ ಆಗ್ಬೋದು ಫೈಂಡ್ ಮಾಡ್ಬೋದು. ಇದರ ಜೊತೆಗೆ ಪ್ಲಸ್ ಏನಪ್ಪ ಬೋನಸ್ ಪಾಯಿಂಟ್ ಅಂದ್ರೆ ಇದನ್ನು ಮಾಡಿದರೆ ನೀವು ಇದನ್ನು ಈ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಜೊತೆಗೆ ನೀವೇನಾದರೂ ನಾನು ಹೇಳುವಂಥ ಟೂಲನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಸ್ಟಾಪ್ ಲಾಸ್ ಹಂಟಿಂಗ್ ಏನಿತ್ತಲ್ಲ, ಸ್ಟಾಪ್ ಲಾಸ್ ಹಂಟಿಂಗ್ ಭಾಳಷ್ಟು ಕಮ್ಮಿ ಆಕ್ಕವು. ಸ್ಟಾಪ್ ಲಾಸ್ ಹಂಟಿಂಗ್ ಆಗಲ್ಲ, ನಿಮ್ಮದು ಟಾರ್ಗೆಟ್ ಅಚೀವ್ ಆಗೋದ್ರ ಮುಖಾಂತರ ನಿಮ್ಮದು ಒಳ್ಳೆಯ ಟಾರ್ಗೆಟನ್ನು ಫೈಂಡ್ ಮಾಡ್ಬೋದು. ಹಾಗಾದರೆ ಯಾವುದದು ಟೂಲು ಹೆಂಗೆ ಯೂಸ್ ಮಾಡೋದು, ಭಾಳಷ್ಟು ಜನ ರಾಂಗ್ ಕೂಡ ಮಾಡ್ತಾ ಇರ್ತಾರೆ. ಭಾಳಷ್ಟು ರಾಂಗ್ ಮಾಡ್ತಾರೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಫೇಡ್ ಕೋರ್ಸ್ನಾಗೂ ಕೂಡ ಹೋಗಿ ಜಾಯ್ನ್ ಆಗಿ ರಾಂಗ್ ಕಲಿತು ಬಂದು ರಾಂಗ್ ಮಾಡಿ ಎಂಟ್ರಿ ಕೂಡ ರಾಂಗ್ ಮಾಡಿ ಸ್ಟಾಪ್ ಲಾಸ್ ಹಂಟಿಂಗ್ ಹಾಕತ್ತವ್ರದ್ದು ಮತ್ತೇನಾಗಲ್ಲ. ಸೊ ಹಂಗಿದ್ರೆ ಬರ್ರಿ ಹೆಂಗೆ ಡ್ರಾ ಮಾಡೋದು ಅಂತ ಅದು ಏನಂತ ತೋರಿಸ್ತೀನಿ. ಟೂಲ್ ಏನಂದರೆ FIB ಟೂಲ್. ನಿಮ್ಗೆ ಗೊತ್ತಿರ್ಬೋದು FIB, ಬಟ್ FIB ಎಷ್ಟು ಜನಕ್ಕೆ ಗೊತ್ತಿರ್ತೈತಿ. ಭಾಳ ಜನ ಟ್ರೇಡರ್ ನಮ್ಮ ಫ್ರೆಂಡ್ಸ್ ಹಿಂಗಿದ್ದಾರೆ, FIB ಆಲ್ರೆಡಿ ಭಾಳ ಜನ ಕಲ್ತಿದ್ದಾರೆ, ಬಟ್ ರಾಂಗ್ ಡ್ರಾ ಮಾಡೋದನ್ನು ಕಲ್ತಿದ್ದಾರೆ. ಅವ್ರು ಇಷ್ಟು 2 ವರ್ಷ ಆಯಿತು ಇನ್ನೂ ಕೂಡ ರಾಂಗನ್ನೇ ಡ್ರಾ ಮಾಡ್ತಾ ಇದ್ದಾರೆ. ಕ್ಲಿಯರಾಗಿ ಅವ್ರಿಗೆ ಗೊತ್ತಿಲ್ಲ ಏನಪ್ಪ FIB ಹೆಂಗೆ ಡ್ರಾ ಮಾಡೋದು. ಲೋ ಇರ್ತೈತೆ ಒಂದು ಮಾರ್ಕೆಟ್ ಇಲ್ಲಿಂದ ರ್ಯಾಲಿ ಶುರು ಹಚ್ಕೊಂತ ಅಂದ್ಕೊಳ್ಳಿ, ಇಲ್ಲೇ ಸಣ್ಣ ಕರೆಕ್ಷನ್ ತೊಗೊಂತು, ಮತ್ತು ಇಲ್ಲಿಂದ ಹೋಯ್ತು, ಮತ್ತು ಇಲ್ಲೇ ಸಣ್ಣ ಕರೆಕ್ಷನ್ ತೊಗೊಂತು, ಆಮೇಲೆ ಕಂಟಿನ್ಯೂಸ್ ಆಗಿ ರ್ಯಾಲಿ ಮಾಡೋಕ್ಕೆ ಶುರು ಮಾಡಿ ಒಂದು ಇಲ್ಲಿ ಏನಿದೆ ರೆಸಿಸ್ಟೆನ್ಸ್ ಇದೆ ಅಂದ್ಕೊಳ್ಳಿ, ರೆಸಿಸ್ಟೆನ್ಸ್ ಝೋನ್. ದಿಸ್ ಈಸ್ ರೆಸಿಸ್ಟೆನ್ಸ್ ಝೋನ್. ಸೊ ಈ ರೆಸಿಸ್ಟೆನ್ಸ್ ಝೋನಿಗೆ ಟಚ್ ಆಗಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಅವ್ರು ಏನು ತಪ್ಪು ಮಾಡ್ತಾರಂದ್ರೆ ಮಾರ್ಕೆಟ್ನ ಈ ಲೋಯಿಂದ FIBನ ಸ್ಟಾರ್ಟ್ ಮಾಡ್ತಾರೆ. ಈ ಲೋ ಟಚ್ ಮಾಡಿ ಇಲ್ಲಿಂದ FIBಯನ್ನು ಇಲ್ಲಿ ಈ ಹೈ ಮಟ್ಟ ಇಳಿತಾರೆ. ಎಳೆದು ಈ 0.5 ಝೂನನ್ನು ಫೈಂಡ್ ಮಾಡೋಕ್ಕೆ, ಇದು ಮಾರ್ಕೆಟ್ ಎಲ್ಲಿಗೆ ಬೀಳ್ತೈತಿ, ಈ ಒಂದು ಝೂನನ್ನು ಫೈಂಡ್ ಮಾಡಲಿಕ್ಕೆ ನೋಡಕ್ಕೆ ಹೋಗ್ತಾರೆ. ದಟ್ ಈಸ್ ವೆರಿ ರಾಂಗ್. ಈ ಥರ FIB ಡ್ರಾ ಮಾಡ್ತಾ ಇದ್ರೆ ನಿಮ್ಗೆ ಕರೆಕ್ಟಾಗಿ ಅದು ಏನು ಝೂನ್ ಸಿಗಲ್ಲ. ಅದರ ಜೊತೆಗೆ ನಿಮ್ಮ ಸ್ಟಾಪ್ ಲಾಸ್ ಏನೈತಿ ಅದು ಜಾಸ್ತಿನೇ ಹಿಟ್ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ರ್ಯಾಲಿ ಕೊಟ್ಟಾಗ ಸಣ್ಣ ಕರೆಕ್ಷನ್ 0.5 0.6 ಆಗಿಬಿಟ್ಟಿದೆ ಇಲ್ಲಿ. ಸೊ ನೆಕ್ಸ್ಟ್ ಮತ್ತೆ ರ್ಯಾಲಿ ಕೊಡ್ತಿಲ್ಲಿ ಮತ್ತು 0.5 0.6 ಝೂನ್ ಏನಿದೆ FIBದು ಆ ಗೋಲ್ಡನ್ ಝೂನ್ ಏನು ಕರಿತೀವಿ, ಈ ಝೂನಿಗೆ ವಾಪಸ್ ಬಂದು ಹೋಗ್ಬಿಟ್ಟಿದೆ ಮಾರ್ಕೆಟ್. ನೆಕ್ಸ್ಟ್ ಹಂಗಂದ್ರೆ ಇದನ್ನು ಫೈಂಡ್ ಮಾಡಬೇಕಾದ್ರೆ ನಾವು FIB ರಿಟ್ರೇಸ್ಮೆಂಟು ನಾವು ಡ್ರಾ ಮಾಡ್ಬೇಕು. ಇಲ್ಲಿಂದ ಅಲ್ಲ, ಇಲ್ಲಿಂದ ಡ್ರಾ ಮಾಡ್ಬೇಕು ನಾವು. ಇಲ್ಲಿಂದ FIB ಇಲ್ಲಿ ಈ ಲೋ ಟು ದಿಸ್ ಲೋ ಟು ದಿಸ್ ಹೈ ಏನಿದೆ ಅವಾಗ ಡ್ರಾ ಮಾಡಿದರೆ ನೀವು ಎಕ್ಸಾಕ್ಟಾಗಿ FIB 0.5 0.6 ಝೂನ್ ಏನಿದೆ ಇದು 0.5 0.6 ಝೂನ್ ನಿಮಗೆ ಕರೆಕ್ಟಾಗಿ ಸಿಗ್ತದೆ. ಸೊ ಈ ಥರ FIBಯನ್ನು ಡ್ರಾ ಮಾಡಿರಿ. ಈ FIB ಡ್ರಾ ಮಾಡಿದ ತಕ್ಷಣ ಇಲ್ಲಿ FIB ಮಾಡಿದ ತಕ್ಷಣ ಮಾರ್ಕೆಟ್ ಇಲ್ಲಿಗೆ ಬಂತಂದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾ ಇಲ್ಲ. ಅದ್ರ ಜೊತೆ FIB ಜೊತೆಗೆ ನೀವೇನು ಮಾಡಬೇಕು, ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಹೇಳಿದ್ನಲ್ಲ, ಸಪೋರ್ಟ್ ರೆಸಿಸ್ಟೆನ್ಸ್ ಅದನ್ನು ಡ್ರಾ ಮಾಡಿ ನೋಡ್ಕೋಬೇಕು. ಹಿಂದ್ಗಡೆ ಏನಾರ ಸಪೋರ್ಟು ರೆಸಿಸ್ಟೆನ್ಸ್ ಏನಾರ ಇದೆಯಾ ಈ ಝೂನಲ್ಲಿ ಅಂತ. ಅದನ್ನು ಪ್ರಾಕ್ಟಿಕಲಾಗಿ ನಿಮ್ಗೆ ಸಿಸ್ಟಮಲ್ಲಿ ಕೂಡ ತೋರಿಸ್ತೇನೆ. ನಾನು ಎಕ್ಸಾಕ್ಟ್ಲಿ ನಾನು ಹೆಂಗೆ ಡ್ರಾ ಮಾಡಿದ್ದೆ, ಮೊನ್ನೆ ಕೂಡ ಇದೇ ಬೇಸ್ ಮೇಲೆ ನಾನು ಟ್ರೇಡನ್ನು ಪ್ಲ್ಯಾನ್ ಮಾಡಿದ್ದೆ, ಮತ್ತು ಹಿಂಗೆ ನಾನು ಟ್ರೇಡ್ ಮಾಡೋದು. ಸೊ ಹಂಗಾಗಿ ನಾನು ಪ್ರಾಫಿಟಬಲ್ ಆಗಿರೋದು. ಸೊ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ, ಇದನ್ನೊಂದು ಮಾಸ್ಟರಿಂಗ್ ಮಾಡಿಕೊಂಡ್ರೆ ಯು ಆರ್ ಬಿಕಮ್ ಅ ಗುಡ್ ಪ್ರಾಫಿಟಬಲ್ ಟ್ರೇಡರ್. ಹಂಗಿದೆ ಬರೀ ಸಿಸ್ಟಮಲ್ಲಿ ತೋರಿಸ್ತೇನೆ. ಸೊ ಮಾರ್ಕೆಟಲ್ಲಿ ಈ ಥರ ಲೆವೆಲ್ಸ್ ಏನು ನೋಡ್ತಾ ಇದ್ದೀರಾ ನೀವು, ಈ ಥರ ಲೆವೆಲ್ಸ್ ಕರೆಕ್ಟಾಗಿ ನಿಮ್ಗೆ ವರ್ಕ್ ಮಾಡಬೇಕು. ಮತ್ತು ಈ ಥರ ಲೆವೆಲ್ಸನ್ನು ನೀವು ಫೈಂಡ್ ಮಾಡಬೇಕಂದ್ರೆ ಏನಿಲ್ಲ, ಸಿಂಪಲ್ ನಿಮ್ಮ ಸೈಕಾಲಜಿ, ನಿಮ್ಮ ಪ್ರೈಸ್ ಆಕ್ಷನ್ ಜೊತೆಗೆ ಒಂದು ಟೂಲ್ ಏನಿದೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈ FIB ಟೂಲ್ ಅಂತ ಏನು ಕರಿತೀವಿ ನೋಡಿ. FIB ಟೂಲ್ ಇಲ್ಲಿಂದ ಕಂಟಿನ್ಯೂ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಸೊ ಫಾಲ್ ಆಗಿ ಈ ರಿಟ್ರೇಸ್ಮೆಂಟ್ ಕೊಡ್ತು, ಈ ಲಾಸ್ಟ್ ರಿಟ್ರೇಸ್ಮೆಂಟ್ ಇಲ್ಲಿಂದ. ಸೊ ಹೈ ಟು ಲೋನ್ ಡ್ರಾ ಮಾಡ್ತೀನಿ ನಾನು. ಎಕ್ಸಾಕ್ಟ್ಲಿ FIB ಏನಿದೆ 0.5 0.6 ಝೂನ್ ಏನು ನೋಡ್ತಾ ಇದ್ದೀರಾ ನೀವು, ಈ 0.5 0.6 ಝೂನಿಂದಾನೇ ಏನಾಯಿತು ಮಾರ್ಕೆಟ್ ಕಂಟಿನ್ಯೂ ಫಾಲ್ ಆಯಿತು. ಸೊ ಈ ಫಾಲ್ ಅಂದರೆ ನೀವು ಎಕ್ಸಾಕ್ಟಾಗಿ ಇಲ್ಲಿಂದ ಈ ಫಾಲ್ ನೋಡಿದರೆ ಸೊ ಕಂಟಿನ್ಯೂ ಫಾಲ್ ಆಗಿದೆ. ಬಟ್ ನೀವು ಎಂಟ್ರಿಯನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ನೀವು ಇಲ್ಲಿ FIB ಜೊತೆಗೆ ಏನು ಮಾಡಬೇಕಂದ್ರೆ ಹಳೇದೇನಾದ್ರೂ ಇದಿಲ್ಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇದೆಯಾ ನೋಡಬೇಕು. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ,
ಹಳೇದು ನೋಡಿ ಈ ಮಾರ್ಕೆಟ್ ಇಲ್ಲಿಂದಾನೇ ಏನು ಫುಲ್ ಬ್ಯಾಕನ್ನು ತೊಗೊಂಡಿತ್ತು ರ್ಯಾಲಿ ಮಾಡಲಿಕ್ಕೆ. ಸೊ ಇದು ದಿಸ್ ಈಸ್ ಆಲ್ಸೋ ಏನೋ ಒಂದು ರೆಸಿಸ್ಟೆನ್ಸ್ ಝೂನ್ ಇದೆ. ಸೊ ಇದು ರೆಸಿಸ್ಟೆನ್ಸ್ ಝೂನ್, ಅದರ ಜೊತೆಗೆ ಏನಿದೆ FIB 0.5 0.6 ಝೂನ್ ಇದೆ. ಸೊ ಅದಕ್ಕಾಗಿ ಮಾರ್ಕೆಟ್ ಕಂಟಿನ್ಯೂ ಫಾಲ್ ಆಯಿತು. ನೀವು ಎಂಟ್ರಿ ಹೆಂಗೆ ಪ್ಲ್ಯಾನ್ ಮಾಡ್ಬೋದು ಇದರಲ್ಲಿ ಅಂದರೆ, ನೀವು ಯಾವುದಾದ್ರೂ ಇಂದು EMA 15 ಅಥವಾ 20 EMA ಹಾಕ್ಕೊಳ್ಳಿ. ಆ EMA ಹಾಕ್ಕೊಂಡು EMA ಕೆಳಗಡೆ ಮಾರ್ಕೆಟ್ ಬೀಳಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿಂದ ನಾವು ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ಈ ಥರ FIB ಒಂದೇ ಕಡೆ ಆಗಿದೆಯಾ ನೋಡಿ, ಮಲ್ಟಿಪಲ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಅಗೇನ್ ಮತ್ತೆ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಸೊ ಇಲ್ಲಿಂದನೂ ಕೂಡ FIB ಡ್ರಾ ಮಾಡಿ ತೋರಿಸ್ತೀನಿ ನಾನು. ಸೊ FIB ಇಲ್ಲಿಂದ ಎಕ್ಸಾಕ್ಟಾಗಿ ಲೋ ಎಲ್ಲಿದೆ, ಸೊ ಇದು ಲೋ, ಇದಕ್ಕಿಂತ ಕೆಳಗಿದೆ ಲೋ, ಮೇಲಿದೆ. ಸೊ ಇದು ಇದ್ರದ್ದು ಲೋ. ಸೊ ಈ ಲೋಗೆ ಟಚ್ ಮಾಡ್ತೀನಿ ನಾನು. ಸೊ ಟಚ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಪ್ರೆಸೆಂಟ್ಲಿ ಬರಲಿಲ್ಲ. ಬಟ್ ನೀವು ನೆಕ್ಸ್ಟ್ ಅದನ್ನು ಎಕ್ಸ್ಟೆಂಡ್ ಮಾಡಿ ಈ ಥರ ಬರಲೇಬೇಕು FIB ಝೂನ್ಗೆ. ಅದು ಸೊ 0.5 ರಿಟ್ರೇಸ್ಮೆಂಟ್ ತೊಗೊಳ್ಳೇಬೇಕು. ಸೊ ಸ್ಲೋಲಿ ಮಾರ್ಕೆಟ್ ಈ ಥರ ಕನ್ಸಲ್ಟೇಷನ್ ಮಾಡಿ ಎಕ್ಸಾಕ್ಟ್ FIB ಝೂನ್ಗೆ ಬಂದು ಇವಾಗ ಪ್ರೆಸೆಂಟ್ಲಿ ಮಾರ್ಕೆಟ್ ಮತ್ತೆ ಫಾಲ್ ಆಗಿದೆ ಇಲ್ಲಿಂದ. ಸೊ ಆ ಫಾಲು ಕೂಡ ನೀವು ನೋಡ್ತಾ ಇರ್ಬೋದು, ಒಂಥರ ಲಿಕ್ವಿಡಿಟಿ ಸ್ವೈಪನ್ನು ಮಾಡಿ ಆಲ್ರೆಡಿ ಸ್ವಲ್ಪ ಕೆಳಗೆ ಬರುತ್ತಂತ. ನಾವು FIB ಝೂನಿಗೆ ಬಂದ ತಕ್ಷಣವೇ ಆ್ಯಕ್ಚುಲಿ ನಿಮಗೆ ನಾನು ಟ್ರೇಡನ್ನು ಪಂಚ್ ಮಾಡಲಿಕ್ಕೆ ಹೇಳಲ್ಲ. ಸೊ ಅವಾಗ ನಿಮ್ಮದು ಸ್ಟಾಪ್ ಲಾಸ್ ಕೂಡ ಅಂಟಾಗ್ಬೋದು. ಸೊ ಹಾಗಾಗಿ ನೀವೇನು ಪ್ಲ್ಯಾನ್ ಮಾಡಿದರೆ FIB ಝೂನಿಗೆ ಬಂದ ಮೇಲೆ ಸ್ವಲ್ಪ ವೇಟ್ ಮಾಡಿ ಮಾರ್ಕೆಟು ಲಿಕ್ವಿಡಿಟಿ ಸ್ವೈಪ್ ಮಾಡೋ ಮಟ್ಟ, ಮತ್ತು EMA ಏನಾದರೂ ನೀವು ಯೂಸ್ ಮಾಡ್ತಾ EMA ಕೆಳಗಡೆ ಬರುವ ಮಟ್ಟ ವೇಟ್ ಮಾಡಿ ಪ್ರೈಸ್ ಆ್ಯಕ್ಷನನ್ನು ನೋಡಿ ಒಂದು ಎಂಟ್ರಿಯನ್ನು ಪ್ಲ್ಯಾನ್ ಮಾಡಿದರೆ ನೀವು ಎಕ್ಸಾಕ್ಟಾಗಿ ಟ್ರೇಡನ್ನು ಫೈಂಡ್ ಮಾಡ್ಬೋದು. ಇಲ್ಲೇ ನಾನು ಟ್ರೇಡನ್ನು ತೊಗೊಂಡು ಈಗ ಆಲ್ಮೋಸ್ಟ್ ಪ್ರಾಫಿಟಲ್ಲಿ ಓಡ್ತಾ ಇದೆ. ಸೊ ಹಾಗಿದ್ರೆ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗನ್ನು ಭಾಳಷ್ಟು ಇಂಪ್ರೂವ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬಿಡಬೇಡಿ.